ಇವರು 60-70 ವರ್ಷ ಆಡಳಿತ ಮಾಡಿದ್ದಾರೆ ಕಾಂಗ್ರೆಸ್ನವರು. ಸರಿ. ಅವಾಗ ಯಾರ್ಯಾರು ಅವ್ರು ಹುಚ್ಚು ಮಾಡ್ಯಾರಂತ ಅವರು ಜನರಿಗೆಲ್ಲ ಗೊತ್ತಿದೆ. ಗರೀಬಿ ಹಟಾವ್ ಅಂತ ಇಂದಿರಾ ಗಾಂಧಿ ಹೇಳಿದರು ಯಾವಾಗ 34 ವರ್ಷ ಹಿಂದೆ. ಗರೀಬಿ ಹಟಾವ್ ಅಂತ ಹೇಳಿ ಒಂದು 10-15 ವರ್ಷ ಆಡಳಿತ ಮಾಡಿದ್ರು ಅವರೆಲ್ಲ. ಮತ್ತು ನಾವು ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿವಿ ಬ್ರಿಟಿಷರಿಂದ ಅಂಥೇಳಿ ಅದರ ಹೆಸರಿನ ಮೇಲೆ ಒಂದು 60-70 ವರ್ಷ ಮಾಡಿದ್ರು ಆಡಳಿತ. ಒಂದು ನಾನು ಹೇಳ್ತೀನಿ, ಕಾಂಗ್ರೆಸ್ನವರು ಈ ಗರೀಬಿ ಹಟಾವ್ ಅಂತ ಹೇಳಿದ್ರಲ್ಲ ಇಂದಿರಾ ಗಾಂಧಿಯವರು, ಹಾಗಾದ್ರೆ ಬಡತನದ ರೇಖೆಯಿಂದ ಎಷ್ಟು ದಿನ ಹೊರಗೆ ಬಂದರು? ಕಾಂಗ್ರೆಸ್ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಬಡತನ ರೇಖೆಯಿಂದ ಹೊರಗೆ ಬಂದವರು ಎಷ್ಟು? ಇದಕ್ಕೆ ಉತ್ತರ ಕೊಡಲಿ. ಮತ್ತು ಯಾವುದೇ ಮೂಲಭೂತ ಸೌಕರ್ಯವನ್ನು ಡೆವಲಪ್ ಮಾಡಲೇ ಇಲ್ಲ ಇಡೀ ದೇಶದಲ್ಲಿ. ನಮ್ಮ ಜೊತೆ ಸ್ವಾತಂತ್ರ್ಯ ಪಡ್ಕೊಂಡಂಥ ಜಪಾನು ಎಷ್ಟು ಮುಂದುವರಿತು ಕೇವಲ ಕೆಲವೇ ವರ್ಷಗಳಲ್ಲಿ. ಚೀನಾ ಎಷ್ಟು ಮುಂದೆ ಬಂದಿದೆ. ಬೇರೆ ಬೇರೆ ದೇಶಗಳು ಎಲ್ಲವೂ ನಾಶ ಆಗಿ ಹೋದಂಥ ದೇಶಗಳು ಕೇವಲ 34 ವರ್ಷದಲ್ಲಿ ಎದ್ದು ನಿಲ್ತಾವೆ ಅಂತಂದರೆ ಇವರು ದುರಾಡಳಿತದಿಂದ ಭಾರತ ಯಾವುದೇ ಪ್ರೋಗ್ರೆಸ್ ಆಗಲಿಲ್ಲ. ಆರ್ಥಿಕ ಸ್ಥಿತಿ ಏನಾಯಿತು? ಅವ್ರ ಅಧಿಕಾರ ಬಿಟ್ಟುಕೊಟ್ಟಾಗ 10ನೇ ಸ್ಥಾನದಲ್ಲಿ ಇತ್ತು ಆರ್ಥಿಕವಾಗಿ, ಇವತ್ತು 4ನೇ ಸ್ಥಾನಕ್ಕೆ ಬಂದದೆ. ಇನ್ನೂ ಕೆಲವೊಂದು ವರ್ಷ ಹೋದರೆ 3ನೇ ಸ್ಥಾನಕ್ಕೆ ಬರ್ತದೆ. ಬಲಾಢ್ಯ ರಾಷ್ಟ್ರಗಳಲ್ಲಿ 3ನೇ ಸ್ಥಾನಕ್ಕೆ ಬರ್ತದೆ. ಮೂಲಭೂತ ಸೌಕರ್ಯ ಇಂಪ್ರೂವ್ಮೆಂಟ್ ಆಗಿದೆ, ಎಲ್ಲ ಕಡೆ ನ್ಯಾಷನಲ್ ಹೈವೇ ಆಗಿದ್ದಾವೆ. ವಾಜಪೇಯಿ ಅವರು ಬಂದಾಗ, BJP ಸರ್ಕಾರ ಬಂದಾಗ, ವಾಜಪೇಯಿ ಅವರು ಬಂದಾಗ 4 ಲೈನ್ 6 ಲೈನ್ ರಸ್ತೆಗಳು ನಿರ್ಮಾಣ ಆಗಿತ್ತು. ಆವಾಗೇ ನಾವು ಒಂದೇ ಒಂದು ಹೇಳ್ತೀನಿ, ಇವತ್ತು ಹುಬ್ಳಿಯಿಂದ ಬೆಂಗಳೂರು ಹೋಗ್ಬೇಕಾದ್ರೆ ಸಿಂಗಲ್ ರಸ್ತೆದಾಗ ಹೋಗ್ತಿದ್ದೀವಿ ನಾವು. ಸಿಂಗಲ್ ರಸ್ತೆ 7-8 ತಾಸು ಹೋಗ್ತಿದ್ದೀವಿ ನಾವು. ವಾಜಪೇಯಿ ಅವರು ಬಂದ ಮೇಲೆ 6 ಲೈನ್ ರಸ್ತೆ ಆಯ್ತು, ಮತ್ತೀಗ ಎಕ್ಸ್ಪ್ರೆಸ್ ಹೈವೇ ಆಗಿದ್ದಾವೆ. ಹಾಗಾದರೆ ಇದು ಕಾಂಗ್ರೆಸ್ ಅವ್ರು ಯಾಕೆ ಮಾಡಲಿಲ್ಲ? ಬರೀ ರಾಮ ಮಂದಿರ ಅಷ್ಟೇ ಅಲ್ಲ, ಇವ್ರಿಗೆ ಬರೀ ರಾಮ ಮಂದಿರ ಅಷ್ಟೇ ಕಾಣಾಕತ್ತೈತಿ. ಆ ರಾಮ ಮಂದಿರ ನಿರ್ಮಾಣ ಮಾಡಲಿಕ್ಕೂ ನಿಮಗೆ ಆಗಲಿಲ್ಲ. ಭಾರತೀಯ ಜನತಾ ಪಾರ್ಟಿಯ ಒಂದು ಮ್ಯಾನಿಫೆಸ್ಟೋ ತೆಗೆದು ನೋಡ್ರಿ. ನಾವು ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ತೆಗೆದು ಹಾಕಿದರು. ಮತ್ತು ಭವ್ಯವಾದಂಥ ರಾಮ ಮಂದಿರ ಅಯೋಧ್ಯೆಯಲ್ಲಿ ಕಟ್ತೀವಿ, ಎಸ್ ಮ್ಯಾನಿಫೆಸ್ಟೋಲ್ಲಿ ಅದು ಆಯಿತು. ಮತ್ತು ಎಲ್ಲೆಲ್ಲಿ ಮೂಲಭೂತ ಸೌಕರ್ಯ ಇಲ್ಲ, ಬಡವರಿಗೆ ಏನು ಅನುಕೂಲ ಮಾಡಬೇಕು, ರೈತರಿಗೆ ಏನು ಅನುಕೂಲ ಮಾಡಬೇಕು, MSP ಇವತ್ತೇನು ಹೋರಾಟ ನಡೀತಲ್ಲ, ಮಿನಿಮಮ್ ಸಪೋರ್ಟ್ ಪ್ರೈಸ್, ಅತಿ ಹೆಚ್ಚು ಮಿನಿಮಮ್ ಸಪೋರ್ಟ್ ಪ್ರೈಸ್ ಘೋಷಣೆ ಆಗಿದ್ದು ಭಾರತೀಯ ಜನತಾ ಪಾರ್ಟಿ ಮೋದಿಯವ್ರ ಕಾಲದಲ್ಲಿ. ಇದು ಅರ್ಥ ಮಾಡ್ಕೋಬೇಕು ಸಂತೋಷ್ ಲಾಡ್ ಅವರು. ಹೀಗಾಗಿ ಮತ್ತು ಈಗ ಹೇಳ್ತಾರೆ ರಾಮ ಮಂದಿರ ಯಾವ ಜಾಗದಲ್ಲಿ ಕಟ್ಟಬೇಕಾಗಿತ್ತು ಅಲ್ಲಿ ಕಟ್ಟಿಲ್ಲ ಅಂತ. ಹಾಗಾಗಿ ರಾಮ ಮಂದಿರ ಉದ್ಘಾಟನೆ ಟೈಮ್ದಾಗ ಅಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆದಾಗ ನೀವು ಯಾರೋ ಹೋಗಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಕೊಡ್ಬೇಕಾಗಿತ್ತಲ್ಲ, ಇವ್ರು ಎಲ್ಲಿ ಕಟ್ಟಬೇಕಾಗಿತ್ತು ಅಲ್ಲಿ ಕಟ್ಟಿಲ್ಲ ಅಂತೇಳಿ. ಎಲ್ಲ ಮುಗಿದ ಮೇಲೆ ಈಗ ರಾಮ ಮಂದಿರ ಕಟ್ಟಿ ಮೋದಿಯವರ ಒಂದು ಎಲ್ಲ ಕಡೆ ಒಂದು ವಾತಾವರಣ ನಿರ್ಮಾಣ ಆದಮೇಲೆ ರಾಮ ಮಂದಿರ ಕಡೆ ಎಲ್ಲ ಕಡೆ ಇವತ್ತು ಜನರ ಲಕ್ಷ್ಯ ಹೋದಂಥ ಸಂದರ್ಭದಲ್ಲಿ ಅದನ್ನು ಬೇರೆ ಕಡೆ ಡೈವರ್ಟ್ ಮಾಡೋ ಸಲುವಾಗಿ ಇದೆಲ್ಲ ಹೇಳಿಕೆಗೆ ಬರ್ತಾವೆ. ಜನ ಇದನ್ನು ನಂಬುವುದಿಲ್ಲ. 60-70 ವರ್ಷ ಆಡಳಿತ ಮಾಡಿದಿಲ್ಲ, ಜನ ನಿಮ್ಮನ್ನು ನಂಬ್ತಾ ಇಲ್ಲ. ಈಗೇನು 45 ಸೀಟ್ ಬಂದಾವಲ್ಲ ಲೋಕಸಭೆಯಲ್ಲಿ, ಅದನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿರಿ ಹೊರತು ಈ ರೀತಿ ಬೇರೆ ಬೇರೆ ರಾಮ ಮಂದಿರ ಮತ್ತೊಂದು ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿ ಮತ್ತು ಇದ್ದಂಥ ಇಮೇಜ್ ಕಳ್ಕೊಬೇಡ್ರಿ ಅಂತ ಹೇಳ್ತೀನಿ ಕಾಂಗ್ರೆಸ್. ರಾಮ ಮಂದಿರವನ್ನು ರಾಜಕೀಯ ಇಚ್ಛಾಶಕ್ತಿಯಿಂದ ಕಟ್ಟಿದ್ದಾರೆ, ರಾಮ ಮಂದಿರದಿಂದ ಬಡತನ ನಿರ್ಮೂಲನೆ ಆಗಲ್ಲ ಅಂತ ಹೇಳ್ತಾರೆ. ಆಯ್ತಪ್ಪ, ನೀವು ಗರೀಬಿ ಹಠಾವ್ ಅಂತ ಘೋಷಣೆ ಮಾಡಿದ್ರಿ ಇಂದಿರಾ ಗಾಂಧಿ ಅವರು. ನೀವು ರಾಮ ಮಂದಿರನೂ ರಾಮ ಮಂದಿರನೂ ಕಟ್ಟಲಿಲ್ಲ, ಬಡತನೂ ನಿವಾರಣೆ ಮಾಡಲಿಲ್ಲ ನೀವು. ಮತ್ತು ಈಗ ನೋಡಿರಿ ಎಷ್ಟೊಂದು ಜನರು ಬಡತನ ರೇಖೆಯಿಂದ ಹೊರಗೆ ಬಂದಿದ್ದಾರೆ, ಲೆಕ್ಕ ಹಾಕ್ರಿ. ಹಿಂದೆ UPA ಸರ್ಕಾರ ಇದ್ದಾಗ ಇತ್ತು, ಇವತ್ತು NDA ಸರ್ಕಾರ ಬಂದ ಮೇಲೆ ಬಡತನ ರೇಖೆಯಿಂದ ಹೊರಗೆ ಬಂದಂಥ ಜನ ಜಾಸ್ತಿ ಇದ್ದಾರೆ. ಮತ್ತು ಅವ್ರಿಗೆ ಎಲ್ಲ ರೀತಿಯಾದಂಥ ಆಹಾರ ಪದಾರ್ಥ ಇರ್ಬೋದು, ಎಂಪ್ಲಾಯ್ಮೆಂಟ್ ಇರ್ಬೋದು, ಮತ್ತೊಂದು ಇರ್ಬೋದು, ಅದನ್ನು ಕೊಡುವಂಥದ್ದು ಇವತ್ತು ಮೋದಿಯವ್ರ ಕಾಲದಲ್ಲಿ ಆಗ್ತಾಯಿದೆ. ಮತ್ತು ಇಡೀ ಭಾರತದ ಕೀರ್ತಿ ಜಗತ್ತಿನಲ್ಲಿ ಇವತ್ತು ಸ್ಪ್ರೆಡ್ ಆಗಲಿಕ್ಕೆ, ಅದಕ್ಕೆ ಮಹತ್ವ ಬರಲಿಕ್ಕೆ ಮೋದಿಯವರ ಆಡಳಿತ ಕಾರಣ. ಇವತ್ತು ನೋಡಿ ದುಬೈ ಮೊನ್ನೆ ಇದಕ್ಕೆ ಹೋದ್ರು, UAEಗೆ, ಅಬುಧಾಬಿಗೆ. ಅಲ್ಲಿ ಹೋದಾಗ ಅಲ್ಲೇನು 8 ಜನ ನಮ್ಮ ಏನೋ ಒಂದು ಮರಣದ ದಂಡನೆ ಫಿಕ್ಸ್ ಆಗಿತ್ತು, ಗಲ್ಲು ಶಿಕ್ಷೆಯಿಂದ ಜೀವಾವಧಿ ಶಿಕ್ಷೆ ಪರಿವರ್ತನೆ ಆಯಿತು. ಮೋದಿಯವರು ಆ ದೇಶಕ್ಕೆ ಕಾಲಿಡು ಮುಂಚೆ ಅವರೆಲ್ಲವನ್ನೂ ಬಿಡುಗಡೆಯಾಗಿ ಭಾರತಕ್ಕೆ ಬಂದರು. ಇದು ಮೋದಿಯವರ ಒಂದು ಪ್ರಭಾವ ಅಂತ ನಾನು ಹೇಳ್ತೀನಿ. ಹೀಗಾಗಿ ಇವತ್ತು ವಿದೇಶಿ ನೀತಿಯಲ್ಲಿರ್ಬೋದು, ಮತ್ತೊಂದು ಇರ್ಬೋದು, ಅದರಲ್ಲಿ ಇವತ್ತು ಭಾರತಕ್ಕೆ ಹೆಚ್ಚು ಗೌರವ ತರುವಂಥ ಕೆಲಸ ಇವತ್ತು ಯಾವುದಾದ್ರೂ ಆಗಿದ್ದರೆ ಅದು ಮೋದಿಯವರ ಕಾಲದಲ್ಲಿ ಅನ್ನುವಂಥ ಮಾತನ್ನು ಹೇಳ್ತೀನಿ. ಅದೇ ರೀತಿ ಹಿಂದೆ ನೆಹರು ಅವರ ಕಾಲದಲ್ಲಿ ಇರ್ಬೋದು, ಇಂದಿರಾ ಗಾಂಧಿಯವ್ರ ಕಾಲದಲ್ಲಿ ಇರ್ಬೋದು, ಚೈನಾ ನಮ್ಮನ್ನು ಬಂದು ಆಕ್ರಮಣ ಮಾಡಿದ್ರು, ಹೇಳೋರು ಕೇಳೋರು ಇಲ್ಲ. ಪಾಕಿಸ್ತಾನದವರು ಬಂದು ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಗದ್ದಲ ಹಾಕಿದ್ರೆ, ಭಯೋತ್ಪಾದಕ ಮಾಡಿದ್ರು, ಅದಕ್ಕೆ ಹೇಳೋರು ಯಾರೂ ಇಲ್ಲ. ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಶಾಂತಿ ನೆಲೆಸದ. ನಕ್ಸಲೈಟ್ ಇಡೀ ದೇಶದಲ್ಲಿ ನಕ್ಸಲೈಟದ ಎಷ್ಟೊಂದು ಅಟ್ಯಾಕ್ ಹಾಕಿದ್ವು, ಎಷ್ಟು ಜನ ಪ್ರಾಣ ಕಳ್ಕೊಂಡ್ರು. ಇವತ್ತು ನಕ್ಸಲೈಟ್ ಬಗ್ಗೆ ಎಲ್ಲರೂ ಸುದ್ದಿ ಇದನ್ನು ಎಲ್ಲೇ ಇಲ್ಲ. ಅಂದರೆ ಲಾ ಆ್ಯಂಡ್ ಆರ್ಡರ್ ಯಾವ ರೀತಿ ಮೇಂಟೈನ್ ಮಾಡಿದ್ದಾರೆ, ದೇಶದ ಸುಭದ್ರತೆಗೆ ಏನೋ ಒಂದು ಮಹತ್ವ ಕೊಟ್ಟಿದ್ದಾರೆ.
ಈಗ ಇದೆಲ್ಲ ಸಂತೋಷ್ ಲಾಡ್ ಯಾಕೆ ವಿಚಾರ ಮಾಡೋದಲ್ಲ, ಅದ್ಯಾಕೆ ಚರ್ಚೆ ಮಾಡೋದಿಲ್ಲ ಅದನ್ನು. ಹೀಗಾಗಿ ಯಾವ್ದು ವಿಷಯ ಇವತ್ತು ಚರ್ಚೆ ಆಗ್ತದೆ ಅದನ್ನು ಡೈವರ್ಟ್ ಮಾಡೋ ಸಲುವಾಗಿ ಇವೆಲ್ಲ ವಿಷಯಾಂತರ ಮಾಡೋದು ನಡೀತಾ ಇದೆ. ಸರ್ ಅವ್ರದ್ದೊಂದು ಕ್ವಶನ್ ಏನಂದ್ರೆ ಅದರಲ್ಲಿ RDX ನೋಡ್ರಿ, ಅದು ಆಗಿ ಹೋದ ಘಟನೆಗೆ ಅಂತ ಕಾರಣಗಳಿಂದ ಇಟ್ಕೊಂಡು ಜನರು ಓಟ್ ಕೇಳ್ತಾ ಇದಾರೆ ಅಂತ ಆಯ್ತುಪ್ಪ. ನೀವು ಅದಕ್ಕೆ ಈಗ ಅವಾಗ ಉತ್ತರ ಕೊಡ್ಬೇಕಾಯ್ತಲ್ಲ. ಇಲೆಕ್ಷನ್ ಮುಗಿದೋಯ್ತು ಲಾಸ್ಟ್ ಟೈಮು, ಅವಾಗ ಯಾಕೆ ನೀವೆಲ್ಲ ಸುಮ್ಕುತ್ತೀರಿ? ನಿಮ್ಗೆ ಏನದ ಈ ಮತ್ತೆ ಇಲೆಕ್ಷನ್ದಲ್ಲಿ ಏನೊಂದು ಕನ್ಫ್ಯೂಸ್ ಮಾಡೋ ಪ್ರಯತ್ನ ನಡೆಯೋದು ಹೊರತು ಜನ ಮೂರ್ಖರಲ್ಲ ಅಂತ ಹೇಳ್ತೀನಿ. ದೇಶದ ಜನ ಮೂರ್ಖರಿಲ್ಲ. ಸರ್, ಈಗ 10 ವರ್ಷದಿಂದ $54 ಇದ್ದು, ಈಗ ಮೋದಿ ಅವರು ಬಂದಿದ್ದು 84 ಆಗಿದೆ. ನೋಡಿ, ಇಡೀ ಸಾಲದ ಪ್ರಮಾಣ ಜಾಸ್ತಿ ಆಗಿದೆ. ಇದ್ರ ಬಗ್ಗೆ ಯಾಕೆ ಮಾತಾಡೋದು? ಸಾಲ ನೋಡಿ, ಇದ್ರ ತಕ್ಕಂಗೆ ನಮ್ಮ ಫೈನಾನ್ಷಿಯಲ್ ಔಟ್ಲೇ ಎಷ್ಟು ಇರ್ತದಲ್ಲ ಅದ್ರ ಮೇಲೆ. ಈಗ ಕರ್ನಾಟಕದ ಮೊನ್ನೆ 1 ಲಕ್ಷ ಮೇಲೆ ಸಾಲ ತೊಗೊಳಕ್ಕೆ ಪ್ರೊವಿಷನ್ ಮಾಡ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಸಾಲ ಇಲ್ಲದಂಥ ದೇಶ ಯಾವುದು ನಾವು? ಸಾಲ ತೆಗೆದುಕೊಳ್ಳಾರಂಥದ್ದು ಬಜೆಟ್ ಯಾವ ಇದ್ದಾವೆ? ಹಾಗೆ UPA ಸರ್ಕಾರ ಇದ್ದಾಗ ಎಷ್ಟು ಸಾಲ ಇತ್ತು ಅಂತ ಲೆಕ್ಕ ಹಾಕಿದರೆ ಅತಿ ಹೆಚ್ಚು ಸಾಲ ಮಾಡಿದಂಥ UPA ಸರ್ಕಾರದವರು. ಅದನ್ನೆಲ್ಲ ತೀರಿಸುವಂಥ ಕೆಲಸ ಮೋದಿಯವರು ಮಾಡಿದ್ರು 10 ವರ್ಷದಲ್ಲಿ. ಅದಕ್ಕಿಂತ ಜಾಸ್ತಿ ಆಗಿದೆ, 49% ಸಾಲದ ಪ್ರಮಾಣ. ಆ ಹಿಂದಿನ ಕಂಪ್ಯಾರಿಸನ್ ಮಾಡಬೇಕು ಮತ್ತು ಬಜೆಟ್ ಔಟ್ಲೇ ಮಾಡೋದು ನೋಡಬೇಕು. ಆವಾಗ ಈಗ ಹಣದುಬ್ಬರ 10 ವರ್ಷದಿಂದ ಹೆಂಗಿತ್ತು, 20 ವರ್ಷದ ಹಿಂದೆ ಹೆಂಗಿತ್ತು, ಅದನ್ನು ಕಂಪೇರ್ ಮಾಡಿದಾಗ ಇವತ್ತಿನ ಒಂದು ಔಟ್ಲೇಗೆ ತಕ್ಕಂಗೆ ಸಾಲ ತಗೊಳ್ಳುವಂಥದ್ದು ಅದು ಪ್ರೊಸೆಸ್ ನಡೀತದೆ. ಆ ಬಜೆಟ್ ಔಟ್ಲೇ ನೀವು ನೋಡಬೇಕು. ಈಗ ಹಿಂದೆ ಯಡಿಯೂರಪ್ಪನವರು ನಾವೆಲ್ಲ ಇದ್ದಾಗ ಅದಕ್ಕಿಂತ ಮುಂಚೆ ಬರೀ 35,000 ಕೋಟಿ ಬಜೆಟ್ ಇತ್ತು ನಮ್ಮ ಕರ್ನಾಟಕದ್ದು. ಈಗ 3,70,000 ಕೋಟಿ ಆಗಿದೆ, 3,70,000 ಕೋಟಿ. ಹಾಗೆ 35,000 ಕೋಟಿನೂ ಇತ್ತಲ್ಲ 20 ವರ್ಷದಿಂದ. 35,000 ಕೋಟಿ ಬಜೆಟ್ ಮಂಡನೆ ಮಾಡ್ಯಾರ ಎಷ್ಟೋ ಮಂದಿ ಮುಖ್ಯಮಂತ್ರಿಗಳು, ಫೈನಾನ್ಸ್ ಮಿನಿಸ್ಟರು. ಅವತ್ತು ಔಟ್ಲೇ ಏನಿತ್ತು, ಅವತ್ತು ಸಾಲ ಏನಿತ್ತು, ಇವತ್ತೇನೋ ಔಟ್ಲೇ ಇದೆ. ಇವತ್ತಿನ ಸಾಲ ನ್ಯಾಚುರಲ್ ಜಾಸ್ತಿ ಆಗ್ತದೆ. ಈ 1,76,000 ಕೋಟಿನೇ ಸಾಲ ತೊಗೊಳಕ್ಕೆ ಪ್ರೊವಿಷನ್ ಮಾಡಿದ್ದಾರೆ ಸಿದ್ದರಾಮಯ್ಯ. ಬಜೆಟ್ ತೆಗೆದು ನೋಡಿರ್ಬೇಕಾರೆ ಇಷ್ಟೆಲ್ಲ ಕಾಂಗ್ರೆಸ್ ಬಗ್ಗೆ ಗೊತ್ತಿದ್ರೆ ಕಾಂಗ್ರೆಸ್ ಬಂದ್ರಲ್ಲ ನೋಡಿ. ಒಂದು ನಾನು ಹೇಳ್ತೀನಿ, ಯಾವ ಪರಿಸ್ಥಿತಿಯಲ್ಲಿ ನಾನು ಹೋಗಿದ್ದೆ ಅನ್ನೋಂಥದ್ದು ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಏನೋ ಒಂದು ತಪ್ಪೇಜ್ ಇಟ್ಬಿಟ್ರಂತ. ಅಲ್ಲ, ತಪ್ಪು ಹೆಜ್ಜೆ ಪ್ರಶ್ನೆ ಇಲ್ಲ. ಅದಕ್ಕೆ ನಾನು ಯಾವಾಗಲೂ ಹೇಳಿದ್ದೀನಿ, ನಾನು ಅಲ್ಲಿ ಅವತ್ತು ನಿರ್ಧಾರ ತಗೊಳ್ಳೋದಕ್ಕೆ ಅಲ್ಲಿ ಹೋಗಿದ್ದಕ್ಕೆ ನಾನು 5 ಪಶ್ಚಾತ್ತಾಪ ಪಟ್ಟೇ ಇಲ್ಲ ನಾನು.